ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಇನ್ನು ಉಳಿದಿರೋದು ಕೆಲವು ಗಂಟೆಗಳು. ಬಿಗ್ ಬಾಸ್ ಮನೆಯಲ್ಲಿ ಇದೇ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಗಿಲ್ಲಿ ನಟ ರಘು ಅವರ ಬಳಿ ಕೇಳ್ತಾರೆ, ಅಣ್ಣ ಯಾರಾಗ್ಬೋದು ವಿನ್ನರ್, ಏನಾಗ್ಬೋದು ಗ್ರ್ಯಾಂಡ್ ಫಿನಾಲೆ ಅಂತ. ಆಗ ರಘು ಅವರು ಹೇಳ್ತಾರೆ, ಏನಂತ ಹೇಳೋದಕ್ಕೆ ಬರೋದಿಲ್ಲ, ನಿನಗೆ ಕಾನ್ಫಿಡೆನ್ಸ್ ಇದೆಯಾ ಅಂತ ಕೇಳಿದಾಗ ಕಾನ್ಫಿಡೆನ್ಸ್ ಇದೆ, ಆದರೆ ನನಗೆ ಭಯ ಆಗುತ್ತೆ ಅನ್ನೋ ಮಾತನ್ನು ಗಿಲ್ಲಿ ಹೇಳ್ತಾರೆ. ಆ ಮೂಲಕ ನನಗೆ ವಿನ್ನರ್ ಆಗುವಂಥ ಎಲ್ಲ ಧೈರ್ಯ ಇದೆ ಅನ್ನೋ ರೀತಿಯಲ್ಲಿ ಗಿಲ್ಲಿ ಮಾತಾಡ್ತಾರೆ. ಇಲ್ಲಿ ಗಿಲ್ಲಿ ಟ್ರೋಫಿ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಅವರ ಬೆಸ್ಟ್ ಫ್ರೆಂಡ್ ರಕ್ಷಿತಾ ಶೆಟ್ಟಿ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಬೇರೆದೇ ಯೋಚನೆಯಲ್ಲಿ ಕಳೆದು ಹೋಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ 6 ಸ್ಪರ್ಧಿಗಳಲ್ಲಿ 5 ಸ್ಪರ್ಧಿಗಳು ಫಿನಾಲೆಯಲ್ಲಿ ಟ್ರೋಫಿ ಸಿಗುತ್ತಾ, ನಾವು ವಿನ್ನರ್ ಆಗ್ತೀವಾ, ರನ್ನರ್ ಆಗ್ತೀವಾ, ಹೀಗೊಂದು ಲೆಕ್ಕಾಚಾರದಲ್ಲಿ ನಿರತರಾಗಿದ್ದರೆ ರಕ್ಷಿತಾ ಶೆಟ್ಟಿ ಅವರ ಆಲೋಚನೆಯೇ ಬೇರೆದೆ. ಅವರ ಆಲೋಚನೆ, ಅಯ್ಯೋ ಬಿಗ್ ಬಾಸ್ ಮನೆಯಿಂದ ಹೋಗಬೇಕಲ್ವಾ ಅಂತ. ಸಾಕಷ್ಟು ಸಂದರ್ಭದಲ್ಲಿ ಅವರು ಈಗಾಗಲೇ ಬಿಗ್ ಬಾಸ್ ಬಳಿ ಹೇಳಿದ್ದಾರೆ, 1 ತಿಂಗಳು ಎಕ್ಸ್ಟೆಂಡ್ ಮಾಡಿ, ನಾನು ಇಲ್ಲೇ ಇರಬೇಕು, ನನಗಿಲ್ಲಿಂದ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ. ಗಿಲ್ಲಿ ಜೊತೆ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಹೇಳ್ತಾರೆ ಗಿಲ್ಲಿ, ಅಲ್ಲ ನೀನು ಈ ರೀತಿಯಾದಂತಹ ಸ್ಪರ್ಧಿ ಯಾರೂ ಕೂಡ ಬಿಗ್ ಬಾಸ್ ಮನೆಗೆ ಬಂದಿರಲಿಕ್ಕಿಲ್ಲ, ಯಾರೂ ಕೂಡ ನಿನ್ನ ರೀತಿ ಬಿಗ್ ಬಾಸ್ ಮನೆ ಬಿಟ್ಟು ಹೋಗಬೇಕು ಅಂತ ಅತ್ತವ್ರು ಇರಲಿಕ್ಕಿಲ್ಲ. ನೀನು ನೋಡಿದ್ರೆ ಮೊನ್ನೆ ನಿನ್ನ ಸೂಟ್ ಕೇಸನ್ನು ಅಲ್ಲಿಡುವಂತಹ ಸಂದರ್ಭದಲ್ಲೂ ಕೂಡ ಅದೇ ರೀತಿ ಹೇಳ್ತೀಯಾ, ಕಣ್ಣೀರು ಹಾಕ್ತೀಯಾ, ಗೊಳೋ ಅಂತ ಅಳ್ತೀಯಾ, ಯಾಕತ್ತೆ ಅಂದಾಗ ಅದು ಕೊನೆಯದಾಗಿ ನಾನು ನಾಮಿನೇಷನ್ಗೆ ಅಂತ ಸೂಟ್ ಕೇಸ್ ಪ್ಯಾಕ್ ಮಾಡುವಂಥ ಸಂದರ್ಭದಲ್ಲಿ ಅದು ಕೊನೆಯದಾಗಿತ್ತು, ಹಾಗಾಗಿ ನಾನು ಅತ್ತೆ ಅಂತ. ಬಿಗ್ ಬಾಸ್ ಮನೆಯಿಂದ ಸುತಾರಾಮ್ ಹೋಗೋದಕ್ಕೆ ರಕ್ಷಿತಾ ಶೆಟ್ಟಿ ಅವರಿಗೆ ಇಷ್ಟನೇ ಇಲ್ಲ. ಬಿಗ್ ಬಾಸ್ ಮನೇಲಿ ನನಗೆ ಇರಬೇಕು, ನಾನಿಲ್ಲೇ ಸಮಯವನ್ನು ಕಳಿಬೇಕು, ನನಗಿಲ್ಲಿ ಸಾಕಷ್ಟು ನೆನಪಿದೆ, ಬಿಗ್ ಬಾಸ್ ಪ್ಲೀಸ್ ನಾನು ಇಲ್ಲಿರ್ತೀನಿ ಅಂತ ಸಾಕಷ್ಟು ಬಾರಿ ಬಿಗ್ ಬಾಸ್ ಬಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ರಕ್ಷಿತಾ ಶೆಟ್ಟಿ. ಇನ್ನು ಮೊನ್ನೆ ರಾಣಿ ಸೀರಿಯಲ್ ತಂಡದವರು ಬಂದಂತಹ ಸಂದರ್ಭದಲ್ಲಿ ರಾಣಿ ಪಾತ್ರಧಾರಿ ಆಗಿರುವಂತಹ ಪುಟ್ಟ ಬಾಲಕಿ ಜೊತೆ ರಕ್ಷಿತಾ ಮಾತುಕತೆ ನಡೆಸಿರುವಂಥದ್ದನ್ನು ನೀವು ಗಮನಿಸಿರ್ಬೋದು. ಲೈವ್ನಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಮಜಾ ಆಗಿತ್ತು. ಇಬ್ಬರೂ ಕೂಡ ಸ್ವಿಮ್ಮಿಂಗ್ ಪೂಲ್ ಬಳಿ ಕೂತು ಸಾಕಷ್ಟು ಮಾತಾಡ್ತಾರೆ. ಈ ಸಂದರ್ಭದಲ್ಲಿ ರಕ್ಷಿತಾ ಆ ಹುಡುಗಿಗೆ ಹೇಳ್ತಾರೆ, ನೀನು ತುಂಬ ಲಕ್ಕಿ, ಇಷ್ಟು ಚಿಕ್ಕ ಇರುವಾಗ ನಿನಗೆ ಬಿಗ್ ಬಾಸ್ ಮನೆಯೊಳಗೆ ಬರೋದಕ್ಕೆ ಅವಕಾಶ ಸಿಕ್ಕಿದೆ, ನಿನಗೆ ಒಳ್ಳೆ ಟ್ಯಾಲೆಂಟ್ ಇದೆ, ನೀನು ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಮಾಡಿದ್ಯಾ ಅಂತ ಆಕೆಯನ್ನು ಹೊಗಳ್ತಾರೆ. ಹಾಗೆ ನನಗೆ ತುಂಬ ಬೇಜಾರಾಗುತ್ತೆ, ನಾನು ಒಂದಲ್ಲ ಒಂದಿನ ಇಲ್ಲಿಂದ ಹೋಗಲೇಬೇಕು, ಹೌದು, ಆದರೆ 3 ತಿಂಗಳು ಇಲ್ಲಿದ್ದೆ, ಈಗ ಸಡನ್ ನನಗೆ ಇದನ್ನೆಲ್ಲವನ್ನ ಬಿಟ್ಟು ಹೋಗೋದಕ್ಕೆ ಕಷ್ಟ ಆಗುತ್ತೆ, ನಾನು ಇಲ್ಲೇ ಇರಬೇಕಿತ್ತು ಅಂತ ಅನಿಸುತ್ತೆ ಅಂತ. ಆಗ ಹುಡುಗಿ ಹೇಳ್ತಾಳೆ, ರಾಣಿ ಹೌದು, ನಾನು ಈಗ ಬಂದು ನನಗಿಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಹೋಗೋದಕ್ಕೆ ನನಗೆ ಬೇಜಾರಾಗುತ್ತೆ, ನೀವು ತುಂಬ ದಿನದಿಂದ ಇಲ್ಲಿದ್ದೀರಾ, ನಿಜ ಬೇಜಾರಾಗೋದು ಸಹಜ ಅಂತ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಯಾವ ಸ್ಪರ್ಧಿಗಳು ಕೂಡ ಈ ರೀತಿ ಅಭಿಪ್ರಾಯವನ್ನು ಹೇಳೇ ಇಲ್ಲ, ನಾವು ಬಿಗ್ ಬಾಸ್ ಮನೆಯನ್ನು ಬಿಟ್ಟು ಹೋಗೋದಿಲ್ಲ, ನಮಗಿದನ್ನು ಬಿಟ್ಟಿರೋದಕ್ಕಾಗೋದಿಲ್ಲ ಅಂತ. ಆದರೆ ರಕ್ಷಿತಾ ಅವರು ಅನೇಕ ಬಾರಿ ಹೇಳಿದ್ದಾರೆ, ನನಗೆ ಟ್ರೋಫಿ ಮುಖ್ಯ ಅಲ್ಲ, ನನಗೆ ಇಲ್ಲಿಂದ ಹೋಗ್ತಾ ಇರೋದು ಬೇಜಾರಾಗ್ತಾ ಇದೆ, ಟ್ರೋಫಿ ಯಾರು ಕೂಡ ಪಡಿಬಹುದು, ಆದರೆ ಇಲ್ಲಿ ಸಿಕ್ಕಿದಂತಹ ಮೆಮೊರಿ, ಇಲ್ಲಿ ಸಿಕ್ಕಿದಂಥ ಅನುಭವ ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಇಂಥ ಮಾತು ಹೇಳೋದಕ್ಕೆ ಪ್ರಮುಖ ಕಾರಣ, ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಆಟವನ್ನು ಒಂದು ಕೇವಲ ಗೇಮ್ ಆಗಿ ನೋಡಿಲ್ಲ, ಅವರು ಅಲ್ಲಿ ಸಾಕಷ್ಟು ಭಾವನಾತ್ಮಕ ವಿಚಾರಗಳನ್ನು ಗಮನಿಸಿದ್ದಾರೆ. ಒಂದೊಳ್ಳೆ ಕುಟುಂಬದ ಥರ ಇದ್ವಿ ನಾವು ಈ ಬಿಗ್ ಬಾಸ್ ಮನೆಯಲ್ಲಿ. ಈಗ ಎಲ್ಲರೂ ಕೂಡ ಹೊರಗಡೆ ಹೋಗ್ತಾ ಇದ್ದಂತೆ ಒಂದೊಂದು ದಿಕ್ಕಿಗೆ ಹೋಗ್ತಾರೆ, ಮತ್ತು ನಾವೆಲ್ಲರೂ ಕೂಡ ಈ ರೀತಿ ಜೊತೆಯಾಗಿರಬೇಕು ಅಂದರೆ ಆಗೋದೇ ಇಲ್ಲ, ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ಆಗಲ್ಲ. ಹಾಗಾಗಿ ನನಗೆ ಇಲ್ಲಿಂದ ಹೋಗೋದಕ್ಕೆ ಸಾಕಷ್ಟು ಬೇಸರ ಆಗ್ತಾ ಇದೆ, ಟ್ರೋಫಿಗೋಸ್ಕರ ನಾನು ಆಟವನ್ನು ಆಡಿಲ್ಲ, ಇಲ್ಲಿ ನನಗೆ ಸಾಕಷ್ಟು ಅನುಭವ ಸಿಕ್ಕಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಅಕ್ಷರಶಃ ಜೀವಿಸಿದಂತಹ ಸ್ಪರ್ಧಿ ಅಂದರೆ ಅದು ರಕ್ಷಿತಾ ಶೆಟ್ಟಿ. ಬೆಳಗ್ಗೆ ಹೇಳ್ತಾಳೆ, ಆ ಸಾಂಗ್ ಬರ್ತಲೇ ಆ ಒಂದು ಜೋಶ್ ಏನಿದೆ ಅವರದ್ದು, ಅದು ಕೊನೆ ತನಕ ಇರ್ತಾ ಇತ್ತು. ಬಿಗ್ ಬಾಸ್ ಮನೆಯಲ್ಲಿ ಯಾವ ಸ್ಪರ್ಧಿ ಏನೇ ಕೇಳಲಿ, ಏನೇ ಹೆಲ್ಪ್ ಕೇಳಿ ಅಲ್ಲಿ ರಕ್ಷಿತಾ ರೆಡಿ ಇರ್ತಾಯಿದ್ರು. ಅಡುಗೆ ಕೋಣೆಯಿಂದ ಹಿಡಿದು ಬಾತ್ರೂಮ್ವರೆಗೆ ಎಲ್ಲ ಸಂದರ್ಭದಲ್ಲೂ ಕೂಡ ಎಲ್ರಿಗೆ ಏನಾದರೂ ಹೆಲ್ಪ್ ಬೇಕು ಅಂದರೆ ರಕ್ಷಿತಾ ಮುಂಚೂಣಿಯಲ್ಲಿದ್ದರು. ಅವರು ಬಿಗ್ ಬಾಸ್ ಮನೆಯನ್ನು ಕೇವಲ ಒಂದು ಆಟದ ಸ್ಥಳವಾಗಿ ನೋಡಿಲ್ಲ, ಆಟದ ವೇದಿಕೆಯಾಗಿ ನೋಡಿಲ್ಲ, ಅವ್ರು ನೋಡಿದ್ದು ಬರೀ ನನ್ನ ಮನೆ ಅನ್ನೋ ರೀತಿಯಲ್ಲಿ. ಹಾಗಾಗಿ ಪ್ರತಿ ಕ್ಷಣವೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಆ ರೀತಿ ಅವರು ಜೀವಿಸಿದ್ರು. ಅದೇ ಕಾರಣಕ್ಕೆ ಇವತ್ತು ಅವರಿಗೆ ಬಿಗ್ ಬಾಸ್ ಮನೆಯನ್ನು ಬಿಟ್ಟು ಹೋಗೋದು ದೊಡ್ಡ ಕಷ್ಟ ಆಗ್ತಾ ಇದೆ. ನಿಜಕ್ಕೂ ರಕ್ಷಿತಾ ಶೆಟ್ಟಿ ಅಂತಹ ಸ್ಪರ್ಧಿ ಬಿಗ್ ಬಾಸ್ ಮನೆಗೆ ಇದುವರೆಗೂ ಯಾರೂ ಕೂಡ ಬಂದಿಲ್ಲ, ಮುಂದೆ ಬರೋದೂ ಇಲ್ಲ ಅನ್ನೋದಂತೂ ಪಕ್ಕ. ಅಂತಹ ವ್ಯಕ್ತಿತ್ವವನ್ನು ಹೊಂದಿದವರು ರಕ್ಷಿತಾ ಶೆಟ್ಟಿ. ಇನ್ನು ಫಿನಾಲೆಗೆ ಉಳಿದಿರೋದು ಕೆಲವು ಗಂಟೆಗಳು. ಎಲ್ಲರ ನೆಚ್ಚಿನ ಟಗರು ಪುಟ್ಟಿ ಈ ಬಾರಿಯ ವಿನ್ನರ್ ಆಗಲಿ ಅನ್ನೋ ಹಾರೈಕೆ ಜೋರಾಗ್ತಾ ಇದೆ.
ನಮ್ಮ ಕಡೆಯಿಂದಲೂ ಆಕೆಗೆ ಆಲ್ ದಿ ಬೆಸ್ಟ್.